ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಈಶ್ವರೀಶು. ಗಾಯ್ಸ್, ಈಗ ಒಂದು 2 ದಿನದ ಹಿಂದೆ ನಾನು ಒಂದು ವಿಡಿಯೋನ ಪೋಸ್ಟ್ ಮಾಡಿದ್ದೆ. ಅದೇನಂತ ಹೇಳಿದ್ರೆ, ನಮ್ಮ ಚಪ್ರಗೂಟ ಇಟ್ಟ ಮೇಲೆ ಮಳೆ ಬಂದೇ ಬರುತ್ತೆ ಅಂತ. ಇವಾಗ ಮಳೆ ಬಂದಿದೆ. ನೀವೆಲ್ಲ ಸ್ಟೇಟಸ್ ಸ್ಟೋರಿಗಳಲ್ಲಿ ಹಾಕಿದ್ದೀರಾ, ಹಂಗೆ ಮೆಸೇಜ್ ಕೂಡ ಮಾಡಿದ್ದೀರಾ, ತುಂಬಾ ಖುಷಿ ಆಗುತ್ತೆ. ಆ ವಿಡಿಯೋ ಪೋಸ್ಟ್ ಮಾಡಿದ್ಮೇಲೆ ನನಗೊಬ್ರು ಹೇಳಿದ್ರು, ಏನಂತ ಹೇಳಿದ್ರೆ, ನೀನ್ ಹಾಕಿದ ತಕ್ಷಣ ಮಳೆ ಬಂದ್ಬಿಡುತ್ತಾ, ನಿಮ್ ಬಸಳಾರ್ ಮದ್ವೆ ಮನೆ ಅಂತ ಹೇಳಿದ್ರೆ ಮಳೆ ಬಂದ್ಬಿಡುತ್ತಾ, ಒಂಥರ ಅಸಡ್ಡೆ ಟೈಪ್ ಮಾಡಿದ್ರು. ಈ ವಿಡಿಯೋದಲ್ಲಿ ಹೇಳಿದ್ದು ಒಬ್ರಿಗೆ ಮಾತ್ರ. ಇನ್ನ ಸ್ವಲ್ಪ ಜನ ಪ್ರಾಂಪ್ಟ್ ಆಗಿ ಕಾಯ್ತಾ ಇದ್ರಿ, ಯಾಕೆಂದ್ರೆ ಅವ್ರಿಗೆ ಗೊತ್ತು ಬಸಳಾರ್ ಮನೆ ಮದ್ವೆ ದಿನ ಮಳೆ ಬಂದೇ ಬರುತ್ತೆ ಅಂತ. ಅವರೆಲ್ಲ ಕಾಯ್ತಾ ಇದ್ರಿ. ರಾತ್ರಿ ಸುಮಾರು 1:52 ಸ್ಟಾರ್ಟ್ ಆಗಿದ್ದು 3 ಗಂಟೆವರೆಗೂ ಬಂತು ಅನ್ಸುತ್ತೆ. ರಾತ್ರಿ ಮಳೆ ಬಂದಾದ್ಮೇಲೆ ನಾನು ಬೆಳಗ್ಗೆ ಅವ್ರನ್ನ ಭೇಟಿ ಆಗ್ಬೇಕು ಅಂತ ಹೋದೆ, ಆದ್ರೆ ಅವ್ರು ಇರ್ಲಿಲ್ಲ. ಈ ವಿಡಿಯೋನ ಪಕ್ಕ ನೋಡ್ತಾರೆ ಅವರು ಅವತ್ತು ಮಾತಾಡಿದ ದಿನ ನಾನು ಅವ್ರಿಗೆ ಏನೂ ಒಂದು ಮಾತು ಅಂದಿರ್ಲಿಲ್ಲ. ಇವಾಗ ಅವ್ರು ನೋಡ್ತಾ ಇದ್ದಾರೆ ವಿಡಿಯೋನ. ನಮ್ಮ ಮನೇಲಿ ಯಾರದೇ ಮದ್ವೆ ಆದ್ರೂ ಕೂಡ ತಪ್ಪಿದ್ದಿಲ್ಲ ಮಳೆ. ಇದೇ ಈ ರೀತಿ ನಮ್ಮ ಅಣ್ಣನ ಮದ್ವೆಲೂ ಕೂಡ ಮಳೆ ಬಂದಾಯ್ತು. ನನಗೆ ಯಾವುದೇ ರೀತಿ ಹಾಮ್ ಇಲ್ಲ, ಜಂಬ ಇಲ್ಲ. ನಮ್ಮ ಮನೆ ಮದ್ವೆಲಿ ಮಳೆ ಬರುತ್ತೆ ಅಂತ ಹೇಳ್ಕೊಂಡಿದೀವಿ ಅಷ್ಟೇನೆ. ಸೊ ಇವಾಗ ವ್ಲಾಗ್ಸ್ ಬಗ್ಗೆ ಮಾತಾಡೋಣ. ನಮ್ಮ ಮನೆಗೆ ಮದ್ವೆಗೆ ಬರೋಕ್ಕಾಗಲ್ಲ ಅಂತ ಹೇಳಿ ಇವತ್ತೇ ಬಂದಿದ್ರು ಶಾರದಾಪುರ ನಾಯಕ್ ಅವರು ಊಟ ಮಾಡ್ತೀವಿ ಅಂತ ಹೇಳಿದ್ರು. ಇಲ್ಲೇ ಊಟ ಮಾಡ್ಕೊಂಡು ಮತ್ತೆ ಲಿಶಿಕಾ ಜೊತೆ ಒಂದು ಫೋಟೋ ತೆಗ್ಸಿದ್ವಿ. ಅಲ್ಲಿಂದ ಅವರು ಕೂಡ ಹೊರಟ್ರು, ನಾವು ಕೂಡ ಹೊರಟ್ವಿ. ನಾವು ಎಲ್ಲಿಗಪ್ಪ ಹೋಗ್ತಿರೋದು ಅಂತ ಹೇಳಿದ್ರೆ, ನಮ್ಮೂರು ಫುಲ್ ಕರಿಯೋಣ ಅಂತ ಹೇಳಿ ಮದ್ವೆಗೆ. ನಮ್ಮ ಕಾರ್ ಮಾತ್ರ ಲೈಲ್ಯಾಂಡ್ ಗಾಡಿ ಮಾಡಿದೀವಿ. ಏನಕ್ಕಪ್ಪ ಅಂತ ಹೇಳಿದ್ರೆ, ನಮ್ಮೂರು ಕರಿಬೇಕು ಅಂತ ಹೇಳಿದ್ರೆ 3 ಬ್ಯಾಚ್ ಬೇಕು. ನಮ್ಮೂರು ಕೂಡ ಸ್ವಲ್ಪ ದೊಡ್ಡದಿದೆ. ಆಮೇಲೆ ಮನೇಲಿ ಮಾವಿನ ಕಾರ್ ಕರ್ಕೊಂಬರ್ರಿ ಅಂತ ಹೇಳಿದ್ರು. ಹೆಂಗಪ್ಪ ಕರ್ಕೊಂಬರೋದು ಅಂತ ನೋಡಿದ್ರೆ, ಇಲ್ಲಿ ನೋಡಿದ್ರೆ ಮರನೇ ಬಿದ್ಬಿಟ್ಟಿತ್ತು ನಮಗೋಸ್ಕರ. ಮಾವಿನ ಕರ್ಕೊಂಡು ಸೀದಾ ಕಲೆ ಮಂದಿರಕ್ಕೆ ಹೋಗಿ ಕೊಟ್ಟು ಬಂದ್ವಿ. ಇದಾಗಿತ್ತು ಇವತ್ತಿನ ದಿನಚರಿ. ಮದ್ವೆಲಿ ಸಿಗ್ತೀನಿ. ಎಲ್ರಿಗೂ ಬಾ ಹೇಳ್ತಾ ಇವತ್ತೊಂದು ಲಾಗ್ ಮುಗಿಸೋಣ.